ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆಗೆ ಈಗ ಕಾಂಗ್ರೆಸ್ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೀನಿ. ಅಂದ್ರೆ ನಾಳೆ ನಡೆಯುವಂತಹ ಬೃಹತ್ ಪ್ರತಿಭಟನೆಗೆ ಈಗ ವೇದಿಕೆ ಸಿದ್ಧವಾಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಯೂತ್ ಕಾಂಗ್ರೆಸ್ನ ನಾಯಕ ದೀಪಕ್ ಅವರಿದ್ದಾರೆ. ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ನಾಳೆ ಹೇಗಿರುತ್ತೆ ಪ್ರತಿಭಟನೆ? ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತಿರುವಂತದ್ದು. ಬಹಳ ಮುಖ್ಯವಾಗಿ ನಿಮಗೂ ಕೂಡ ಗೊತ್ತಿರುವಂತದ್ದು, ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆಯಾಗಿದೆ, ಅದರ ವಿರುದ್ಧ ಹೇಗಿರುತ್ತೆ ಪ್ರತಿಭಟನೆ? ಯಾರೆಲ್ಲ ಭಾಗವಹಿಸ್ತಾರೆ? ಎಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ ಅಂತ? ಈಗಾಗಲೇ ಈ ಪ್ರತಿಭಟನೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭಾಗವಹಿಸುತ್ತಾಗಿ ಹೇಳಿದ್ದಾರೆ. ಅದು ಕಡಾಖಂಡಿತ ಆಗಿದೆ. ಮತ್ತೆ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಉದಯ್ ಭಾನು ಚಿಬ್ರವರು ಮತ್ತೆ ಈ ಪ್ರತಿಭಟನೆಯ ನೇತೃತ್ವವನ್ನ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಗೌಡರು ವಹಿಸಿಕೊಂಡಿದ್ದಾರೆ. ಸಹಸ್ರಾರು ಮಂದಿಯಲ್ಲಿ ಸುಮಾರು 12-13 ಸಾವಿರ ವಿದ್ಯಾರ್ಥಿಗಳು ಮತ್ತೆ ಯುವಕರು ಇಬ್ರು ಸೇರಿ ಭಾಗವಹಿಸಿದ್ದಾರೆ. ಅದು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಂದ ಬಂದು ಸೇರ್ತಾ ಇದ್ದಾರೆ. ಇದರಲ್ಲಿ ನೀಟ್ ಎಕ್ಸಾಮ್ ನ ಬರೆದು ಯಾರು ಈಗ ರಿಸಲ್ಟ್ ಇಂದ ವಂಚಿತರಾಗಿದ್ದಾರೆ ಅಂತ ವಿದ್ಯಾರ್ಥಿಗಳು ಕೂಡ ಎಲ್ಲ ಬಂದು ತಮ್ಮ ನೋವನ್ನ ರಾಜ್ಯ ಸರ್ಕಾರದ ಮುಂದೆ ಹೇಳ್ಕೊಂತಾರೆ. ನಮ್ಮ ಡಿಮ್ಯಾಂಡ್ ಒಂದೇ, ಈಗ ಯಾವ ಉತ್ತರ ಭಾರತದ ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಲ್ಲಿ ನೀವು ತಡೆ ಹಿಡ್ಕೊಳ್ಳಿ. ಮತ್ತೆ ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರತಕ್ಕಂತ ಕಾರಣ ಯಾರು, ಅದಕ್ಕೆ ಕಾರಣಭೂತರಾಗಿದ್ದಾರೆ, ಯಾರ ಯುವಮೋರ್ಚಾರದ ನಾಯಕ ಒಬ್ಬ ಅದರಲ್ಲಿ ಇದ್ದಾನೆ, ಅದು ಅವನ್ನ ತನಿಖೆಗೆ ಒಳಪಡಿಸಿ ಎಲ್ಲ ಬಾಯ್ಬಿಡಿಸಿ ಅಲ್ಲಿ ಬೇಕಾದ್ರೆ ನೀವು ರಿಸಲ್ಟ್ ಹೋಲ್ಡ್ ಮಾಡಿ. ಈ ದಕ್ಷಿಣದ ರಾಜ್ಯಗಳಲ್ಲಿ ಯಾಕೆ ನಮಗೆ ಅನ್ಯಾಯ ಮಾಡ್ತೀರಿ? ಹಾಗೆ ಮಾಡಂಗಿದ್ರೆ ನಮ್ಮ ಹತ್ರ CET ಇತ್ತು, ನಮ್ಮ CET ನ ಕ್ಯಾನ್ಸಲ್ ಮಾಡಿ ನೀವು ಉತ್ತರ ಭಾರತೀಯರು ಕೇಂದ್ರ ಬಿಜೆಪಿ ಸರ್ಕಾರ ಬಂದ್ಮೇಲೆ ಈ ನೀಟ್ ಅಂತಕ್ಕಂಥ ಒಂದು ತಂದಿ ನಮ್ಮ ದಕ್ಷಿಣ ಭಾರತೀಯರಿಗೆ ಅನ್ಯಾಯ ಮಾಡ್ತಾ ಇದೊಂದು ಆಯ್ತು, ಒಪ್ಕೊಂಡ್ವಿ, ಇದನ್ನ ಬರೆಯಕ್ಕೂ ಒಪ್ಕೊಂಡು ಬರ್ದಿದ್ದಾರೆ. ಅಂಥದ್ರಲ್ಲೂ ವಿದ್ಯಾರ್ಥಿಗಳಿಗೆ ಯಾಕೆ ಈ ರೀತಿ ತೊಂದರೆ ಕೊಡಬೇಕು? ಈಗಾಗಲೇ 4-6 ಮಂದಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ನೀಟ್ ಅಂತಕ್ಕಂಥದ್ದು ಬರೆದಿರೋ ವಿದ್ಯಾರ್ಥಿಗಳ ಜೀವನ ಮಾತ್ರ ಅಲ್ಲ, ಅದ್ರ ಹಿಂದೆ ಒಂದು ಕುಟುಂಬ ಇರುತ್ತೆ, ಅವರ ಕನಸುಗಳಿರುತ್ತೆ, ವರ್ಷಾನುಗಟ್ಲೆ ಅವ್ರ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಹಣನ ಕೋಚಿಂಗ್ ಸೆಂಟರ್ಗಳು ಕಟ್ಟಿರ್ತಾರೆ. ಇವತ್ತಿನ ಕೋಚಿಂಗ್ ಸೆಂಟರ್ ಯಾವ್ಯಾವ ರೀತಿ ನಡೀತಾ ಇದೆ ನಿಮಗೆ ಗೊತ್ತಿದೆ. ಇದೆಲ್ಲದರ ವಿರುದ್ಧ ನಾವು ಧ್ವನಿ ಎತ್ತಾ ಇದೀವಿ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಈ ನಡುವೆ ತಗೊಂತಾ ಇರೋ ರೈತ ವಿರೋಧಿ ನೀತಿಗಳು, ಈ ವಿದೇಶಾಂಗ ನೀತಿಗಳು, ಇವರು ಏನ್ ಎಪ್ಷನ್ ಫೈಲ್ಸ್ ಅಂತೆಲ್ಲ ಬಂತು ಅದಕ್ಕೆ ಕಾಂಪ್ರಮೈಸ್ ಆಗಿದ್ದಾರೆ ನಮ್ಮ ಪ್ರಧಾನಿಯವರು. ಅವರ ನಮ್ಮ ದೇಶದ ಘನತೆಯೇ ವಿದೇಶಗಳ ಮುಂದೆ ಕಳೆದಾಕ್ಬಿಟ್ಟಿದ್ದಾರೆ. ಅದರ ವಿರುದ್ಧ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಧ್ವನಿ ಎತ್ತಾರೆ. ಅದನ್ನು ಕೇಳಲಿಕ್ಕೆ ಸಹಸ್ರಾರು ಮಂದಿ ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ. ಸರ್, ಈಗಾಗಲೇ ಒಂದಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು, ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಏನ್ ಆಗ್ರಹ ಮಾಡ್ತೀರಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ? ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಆದಷ್ಟು ಬೇಗ ನಮಗೆ ಫಸ್ಟ್ ರಿಸಲ್ಟ್ ಕೊಡ್ಲಿ. ಇಲ್ವಾ ಈ ನೀಟ್ ನ ತೆಗೆದಾಕ್ಲಿ, ನಾವು CET ಇನ್ನೊಂದು ವಾರದೊಳಗಾಗಿ CET ಎಕ್ಸಾಮ್ಸ್ ಮಾಡ್ತೀವಿ. ಏನಿದೆ ನಮ್ಮ ರಾಜ್ಯದ ಚುನಾವಣೆ, ನಮ್ಮ ರಾಜ್ಯದ ರಿಸಲ್ಟ್ ನಾವು ಕೊಟ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಈಗ ಇದಕ್ಕೆಲ್ಲ ಮುಂಚೆ ಅತಿ ಹೆಚ್ಚು ಕರ್ನಾಟಕದಿಂದ ಡಾಕ್ಟರ್ಗಳು ಆಚೆಗೆ ಹೋಗ್ತಾ ಇದ್ರು. ನಿಮಗೆ ಗೊತ್ತಿರತಕ್ಕಂಥ ಈ ನೀಟ್ ಅನ್ನೋದು ಬಂದ್ಮೇಲೆ ನಮ್ಮ ದಕ್ಷಿಣ ಭಾರತೀಯರಿಗೆ ಅವಕಾಶನೇ ಸಿಗ್ದಂಗಾಗಿದೆ. ಇವ್ರು ಎಷ್ಟೋ ಇದರಲ್ಲೇ ನಮ್ಮನ್ನ ದಕ್ಷಿಣ ಭಾರತೀಯರನ್ನ ತುಳಿದಿ ಇವ್ರಿಗೆ ಈ ತರ ಪೇಪರ್ ಲೀಕ್ ಮಾಡ್ಕೊಂಡು ಇವ್ರ ಕಡೆ ರಿಸಲ್ಟ್ ತಗೊಂಡು ಇವ್ರು ಇಲ್ಲಿ ಅತಿ ಹೆಚ್ಚು ಮಾಡ್ಕೊಳಕ್ ಹೊರಟಿದ್ದಾರೆ. ಇದ್ರ ವಿರುದ್ಧ ಕಾಂಗ್ರೆಸ್ ಯಾವತ್ತೂ ನಿಲ್ತದೆ, ಯುವ ಕಾಂಗ್ರೆಸ್ ನಿಲ್ತದೆ. ನಾವ್ ಯಾವತ್ತು ಜನಪರ ವಿದ್ಯಾರ್ಥಿಗಳ ಪರ ಇರ್ತೀವಿ ಅಂತ ನಾಳೆ ಇಲ್ಲಿ ಈ ಮೂಲಕ ಕರೆ ಕೊಡ್ತಾ ಇದೀವಿ. ಬೆಂಗಳೂರಿನ ಯೂತ್ ಕಾಂಗ್ರೆಸ್ನ ನಾಯಕರು ಮಾತ್ರನಾ ಅಥವಾ ಬೆಂಗಳೂರಿನ ಹೊರ ಜಿಲ್ಲೆಗಳಿಂದ ಏನಾದ್ರು ಬರುವಂತ ನಿರೀಕ್ಷೆ ಇದೆಯಾ ಏನು ಅಂತ? ಇಡೀ ರಾಜ್ಯಾದ್ಯಂತ ಎಲ್ಲಾ ಪದಾಧಿಕಾರಿಗಳು ಬರ್ತಾ ಇದ್ದಾರೆ. ಈ ನಾರ್ತ್ ಕರ್ನಾಟಕದಿಂದ ಸ್ವಲ್ಪ ಕಡಿಮೆ ಬಂದ್ರು ಕೂಡ ಈ ನಮ್ಮ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತ 15-20 ಜಿಲ್ಲೆಗಳಿಂದ ಸಹಸ್ರಾರು ಜನ ಬರ್ತಾ ಇದ್ದಾರೆ. ಬೆಂಗಳೂರಿನಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಇದಿಷ್ಟು ದೀಪಕ್ ಗೌಡ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.